ಸೊ ನಾವು ಮಾತಾಡೋಕ್ಕೋಸ್ಕರ ಬಯಸ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ನಾವು ಖಾಸಗಿಯಾಗಿ ಚರ್ಚೆ ಮಾಡೋಣ ಹೇಳ್ತೀವಿ. ಅವರು ಅಷ್ಟೆಲ್ಲ ಒಲ್ಟಾಗಿ ನಾವು ನೋಡಿದ್ರು ದೇವೇಗೌಡರ ವಿರುದ್ಧ ಚುನಾವಣೆ ನಿಂತು ಫೈಟ್ ಮಾಡಿದ್ರು. ಒಂದು ಸಾರಿ ತೇಜಸ್ವಿನ ಹಾಕಿ ಸೋಲಿಸೋವಂಥ ಪ್ರಯತ್ನ ಮಾಡಿದಾಗಲೂ ಅವ್ರ ಬಗ್ಗೆ ಇಟ್ಟಿರೋ ಗೌರವ ಮತ್ತು ಅವ್ರ ಮನೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಬಂದಿರೋದು ಇವೆಲ್ಲ ಅವರ ಸಂಸ್ಕಾರ ಅಂತ ಅನಿಸುತ್ತೆ. ನಮ್ಮ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಅವರ ನಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಒಂದು ಕಡೆ ಅಶೋಕು, ಒಂದು ಕಡೆ ಕುಮಾರಸ್ವಾಮಿ ಇಬ್ಬರೂ ಸಮಾಜ ದೃಷ್ಟಿಯಿಂದ ಅವ್ರಿಗೆ ಗೌರವ ಕೊಡಬೇಕು ಅಂತ ನಾನು ಬಯಸಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಒಂದಷ್ಟು ಟೈಮ್ ಕೊಟ್ಟು ಅದನ್ನು ಬಿಟ್ಟು ಯಾವ್ಯಾವುದೋ ತಗೊಂಡು ಯಾವ್ಯಾವುದನ್ನೋ ಮಾತನಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇವರಿಬ್ಬರಿಗೂ ಗೌರವ ಸಲ್ಲುತ್ತೆ. ಒಬ್ಬ ಕೇಂದ್ರದ ಮಂತ್ರಿ ಆಗಿದ್ದಾರೆ, ಒಬ್ಬರು ರಾಜ್ಯದ ವಿಪಕ್ಷ ನಾಯಕರಾಗಿದ್ದಾರೆ. ಇಬ್ಬರೂ ಇವರು ಜವಾಬ್ದಾರಿಯನ್ನು ಬಿಟ್ಟು ಅನಾವಶ್ಯಕವಾಗಿ ಮಾತಾಡ ಕುಮಾರಸ್ವಾಮಿ ಮೊನ್ನೆ ಎಲ್ಲೋ ಹೇಳಿದ್ದಾರೆ 1200 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ, ಎಲ್ಲಿಂದ ಉದುರ್ತು ಅಂತಲೋ ಏನೋ ಹೇಳಿದ್ದಾರೆ ಪದನ. ಅದೇನಪ್ಪ, ಎಲ್ಲಿಂದ ಉದುರ್ತು ಅಂತ ಡಿಕ್ಲೇರ್ ಮಾಡಿದ್ದಾರೆ, ಎಲ್ಲಿಂದ ಉದುರ್ತು ಅಂತ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋದೇನಿಲ್ಲ. ಅವರು ರಾಜಕಾರಣ ಫ್ಯಾಷನ್ನಾಗಿ ತಗೊಂಡಿದ್ರು, ಪ್ರೊಫೆಷನಲ್ ಆಗಿ ನಾನು ಬಿಸ್ನೆಸ್ ಮಾಡ್ಕೊಂಬಂದಿದ್ದೀನಿ ಅಂತ ಅವರು ಓಪನ್ ಆಗಿ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ.